10 ವರ್ಷಗಳ ಪ್ರೀತಿ, ಮನಸ್ಸು ದೇಹ ಒಬ್ಬನಿಗೆ ಸಮರ್ಪಣೆ ಮಾಡಿ ಆತನೇ ಜೀವನದಲ್ಲಿ ಇರ್ತಾನೆ, ಆತನನ್ನ ಬಿಟ್ರೆ ಇನ್ನೇನು ಕೂಡ ಜೀವನದಲ್ಲಿ ಇಲ್ಲ ಅಂತ ನಂಬಿರುವ ಅಶ್ವಿನಿಯ ಪಾಡು ಇವತ್ತು ಕೇಳೋರು ಯಾರು ಇಲ್ಲ ಅಂತ ಕಣ್ಣೀರ್ ಹಾಕ್ತಿದ್ದಾರೆ. ಕಾರಣ ಆತ ನನ್ನನ್ನ ಕೈ ಬಿಟ್ಟು ಹೋಗಿದ್ದಾನೆ, ಬೇರೊಬ್ಬಳ ಜೊತೆ ಮದುವೆ ಆಗಿದ್ದಾನೆ, ಆರಾಮಾಗಿ ಸಂಸಾರ ಮಾಡ್ತಿದ್ದಾನೆ. ಬಟ್ ಏನೇ ಮಾಡಿ ಆತನೇ ನನಗೆ ಬೇಕು ಅಂತ ಗೋಗರಿತಿದ್ದಾರೆ. ಮದುವೆ ಆಗಿದ್ರು ಇವತ್ತಿ ಜೊತೆ ಕಾಮದ ಕಣ್ಣ ಮುಚ್ಚಾಲೆಯಂತೆ ಒಂದು ಡಿವೋರ್ಸ್ ಆಗಿದೆ, ಒಂದು ಲವ್. ನಂಬಿದವಳಿಗೆ ಮಹಾ ಮೋಸ ಮಾಡಿಬಿಟ್ಟಿದ್ದಾನೆ ಪ್ರಿಯಕರ. 10 ವರ್ಷದಿಂದ ಪ್ರೀತಿಸಿ ನಂಬಿಸಿ ಕೈ ಕೊಟ್ಟಿದ್ದಾನೆ ಪ್ರಿಯಕರ. ಪ್ರೀತಿ ಮಾಡಿದವಳಿಗೆ ಕೈ ಕೊಟ್ಟು ಇನ್ನೊಂದು ಮದುವೆ ಆಗ್ಬಿಟ್ಟಿದ್ದಾನೆ ಶರತ್. ಮದುವೆ ಆಗುತ್ತಿದ್ದ ಕಲ್ಯಾಣ ಮಂಟಪಕ್ಕೆ ಇವತ್ತಿ ನುಗ್ಗಿದ್ರು, ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡಿದ್ರು. ನನ್ನನ್ನ ಪ್ರೀತಿಸಿ ಈಗ ಬೇರೆ ಮದುವೆ ಆಗ್ತಿದ್ದಾನೆ ಅಂತ ಆಕ್ರೋಶವನ್ನ ಕೂಡ ಹೊರಹಾಕಿದ್ರು. ಚಿಕ್ಕಮಗಳೂರು ನಗರದ ದೊಡ್ಡೇಗೌಡ ಕನ್ವೆನ್ಷನ್ ಹಾಲ್ ನಲ್ಲಿ ಈ ರೀತಿ ಗಲಾಟೆ ಆಗೋಯ್ತು, ಹೈ ಡ್ರಾಮಾ ಆಗೋಯ್ತು. ಶರತ್ ಎಂಬಾತನನ್ನ ಪ್ರೀತಿ ಮಾಡಿದ್ದ ಬೇಲೂರು ಮೂಲದ ಅಶ್ವಿನಿಯಿಂದಲೇ ಲಕ್ಷ ಹಣ ಪಡ್ಕೊಂಡು ಪ್ರೀತಿಯ ನಾಟಕ ಆಡಿದ್ನಂತೆ ಶರತ್. ಮದುವೆಯಾಗಿ ಡಿವೋರ್ಸ್ ಆಗಿರೋರನ್ನ ಮುಚ್ಚಿಟ್ಟು ಕೂಡ, ಆ ವಿಚಾರವನ್ನ ಮುಚ್ಚಿಟ್ಟು ಕೂಡ ಪ್ರೀತಿ ಮಾಡಿದ್ನಂತೆ ಶರತ್. ಈಗ ಅಶ್ವಿನಿಗೂ ಕೈ ಕೊಟ್ಟು ಬೇರೆ ಹುಡುಗಿಯನ್ನ ಮದುವೆ ಆಗಿದ್ದಾನೆ ಶರತ್. ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ನೊಂದ ಯುವತಿಯ ಕಣ್ಣೀರ ಕಥೆಯನ್ನ ನಿಮ್ಮ ಮುಂದೆ ಇಡ್ತೀವಿ. ಇನ್ಯಾರಿಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರದು ಅಂತ ಪ್ರೀತಿ ಹೆಸರಲ್ಲಿ ನಂಬಿಸಿ ಮೋಸ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಪ್ರೀತಿ ಮಾಡೋಕ್ಕೂ ಮುನ್ನ 100 ಸಲ ಯೋಚನೆ ಮಾಡಿ ಅನ್ನುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದ್ರೆ ಪ್ರೀತಿ ಅನ್ನೋ ನೆಪದಲ್ಲಿ ಲಕ್ಷ ಹಣ ಪಡ್ಕೊಳ್ಳೋದು, ಇನ್ನೊಬ್ಬರ ಜೊತೆ ಮದುವೆ ಆಗೋದು, ಅಥವಾ ಮದುವೆ ಆಗಿದ್ದನ್ನ ಮುಚ್ಚಿಡೋದು, ಮಕ್ಕಳಿರುವಂತಹ ವಿಚಾರಗಳನ್ನು ಮುಚ್ಚಿಟ್ಟು ಹಣದ ಆಸೆಗೆ ಪ್ರೀತಿ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಒಬ್ಬರಿಗೆ ಮೋಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಅದೇ ರೀತಿ ಮೋಸಕ್ಕೆ ಒಳಗಾಗಿರುವಂತಹ ಯುವತಿ ಅಶ್ವಿನಿ ಮದುವೆ ನಿಲ್ಲಿಸ್ಬೇಕಂತ ಹೋದ್ರೂ ಕೂಡ ಮದುವೆ ನಿಲ್ಸಕ್ಕಾಗಿಲ್ಲ. ಓಕೆ, ನೊಂದ ಯುವತಿ ಅಶ್ವಿನಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅಶ್ವಿನಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್. ಎಷ್ಟು ವರ್ಷಗಳ ಪರಿಚಯ? ಒಂದ್ ಲೈನ್ ನಲ್ಲಿ ಈ ಸಂದರ್ಭಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇನಿಷಿಯಲ್ ಆಗಿ? ಮೇಡಮ್, 2015 ಇಂದನೂ ಪರಿಚಯ ಮೇಡಮ್. ಅಂದರೆ 2013 ಇಂದ ನಾವು ಒಂದೇ ಕಾಲೇಜಲ್ಲಿ ಓದಿದ್ರು ಸಹ ಜಸ್ಟ್ ಹಾಯ್ ಬೈ ಫ್ರೆಂಡ್ಸ್ ಇದ್ವಿ. 2015 ಇಂದ ನಾವು ಕಂಪ್ಲೀಟ್ಲಿ ಫ್ರೆಂಡ್ ಆಗಿ ಅವರು ಫೇಸ್ಬುಕ್ಕಿಂದ ನನ್ನ ಕಾಂಟ್ಯಾಕ್ಟ್ ಮತ್ತೆ ಮಾಡಿ ನಂಬರ್ ತಗೊಳ್ತಾರೆ ಸರ್ ಮ್ಯಾಮ್. ಅಲ್ಲಲ್ಲ, ಈಗ ಪರಿಚಯ ಆಗಿದೆ ಫೇಸ್ಬುಕ್ ಅಲ್ಲ, ಸೋಶಿಯಲ್ ಇಲ್ಲ ಮೇಡಮ್, 2013 ಕಾಲೇಜಿಂದಾನು. 13 ನಿಮ್ಮ ಕ್ಲಾಸ್ಮೇಟ್ ಅವರು? ಅವ್ರು MCom ಮೇಡಮ್, ನಂದು MSc. ನೋ ಸೀನಿಯರ್ ಅಲ್ಲ, ಒಂದೇ ಇಯರ್. ಅವರು 2000 ಏನು MCom ಮೇಡಮ್, ನಾನು MSc. ಓಕೆ, ಬ್ರಾಂಚಸ್ ಬೇರೆ ಬೇರೆ ಅಂತ. ಓಕೆ, ಸೊ ಒಂದೇ ಊರ್ನವ್ರಾ ನೀವು? ನೋ ಮೇಡಮ್, ಅವರು ಚಿಕ್ಕಮಗಳೂರು ಕಲ್ಯಾಣ ನಗರ, ನಮ್ದು ಬೇಲೂರು ಮೇಡಮ್. ಓಕೆ, ಅಂದ್ರೆ ಕಾಲೇಜ್ಗೆ ಅಂತ ಇಬ್ರು ಎದ್ರ ಬದ್ರ ಆಗ್ತಾ ಇದ್ರಿ, ಸಿಗ್ತಾ ಇದ್ರಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ, ಹಂಗಾಗಿ ಪರಿಚಯ. ಹೆಂಗ್ ಪರಿಚಯ ಆಯ್ತು? ಸುಮ್ನೆ ಆಸ್ ಯೂಶುವಲ್ ಫ್ರೆಂಡ್ಸ್ ತರ ಪರಿಚಯ? ಲೈಬ್ರರಿಯಲ್ಲಿ ಪರಿಚಯ ಆಗಿದ್ದು. ಅಂದ್ರೆ ಜಸ್ಟ್ ನಾನು ತಗೊಂಡಿರೋ ಬುಕ್ನ ಅವರು ಅಂದ್ರೆ ಬೇರೆ ಯಾವುದೋ ಬುಕ್ ತಗೊಳಕ್ ಹೋಗಿ ನಾನು ಮಾತಾಡ್ಸಿದ್ದು, ಲೈಬ್ರರಿಲಿ ಫಸ್ಟ್ ಮೀಟ್ ಮಾಡಿದ್ದು. ಓಕೆ, ಈ ಸಿನಿಮಾಗಳಲ್ಲಾಗತ್ತಲ್ಲ, ಲೈಬ್ರರಿಗೆ ಹೋಗೋದು, ಒಂದೇ ಬುಕ್ ಅನ್ನ ಪಿಕ್ ಮಾಡ್ಕೊಳಕ್ ಹೋಗ್ತಾರೆ, ಹುಡುಗ ಹುಡುಗಿನ ನೋಡ್ಕೊಳ್ತಾರೆ, ಆ ತರ ಆಗೋಯ್ತಾ? ಮೇಡಮ್, ಆ ತರ ಏನಲ್ಲ, ಜಸ್ಟ್ ನಾನು ರೆಫರ್ ಮಾಡ್ತಾ ಕೂತಿದ್ದೆ. ಅವಾಗ ಬಂದ್ಬಿಟ್ಟು ಇದು ಯಾವ ಬುಕ್ ಅಂತ ಜಸ್ಟ್ ಮಾತಾಡ್ಸಕ್ಕೋಸ್ಕರ ಮಾತಾಡಿದ್ರಿ, ಪರಿಚಯ ಆಯ್ತು. ಹಾಗೆ ಜಸ್ಟ್ ಅಲ್ಲಿಂದ ಮಾತಾಡಕ್ ಶುರು ಮಾಡಿದ್ರ? ಇಲ್ಲ, ಅಂದ್ರೆ ಜಸ್ಟ್ ನಾನು ಕಾಲೇಜಲ್ಲಿ ನನ್ನ ಸ್ಟಡೀಸ್ ಅಲ್ಲಿ ಸ್ವಲ್ಪ ಬಿಸಿ ಇರ್ತಿದ್ದೆ ಮೇಡಮ್. ನಾನು ಮಾತಾಡಿಸ್ತಿರ್ಲಿಲ್ಲ ಯಾರಿಗೂ. ನನ್ನ ಕ್ಲಾಸ್ ಅವ್ರು ಬಿಟ್ರೆ ನಾನು ಬೇರೆಯವ್ರನ್ನ ಯಾರನ್ನೂ ಮಾತಾಡಿಸ್ತಾ ಇರ್ಲಿಲ್ಲ. ಹಾಗಾಗಿ ನೆಕ್ಸ್ಟ್ 2015 ಇಂದ ಅವರು ಫೇಸ್ಬುಕ್ ಅಲ್ಲಿ ಮತ್ತೆ 2014ಗೆ MSc ಮುಗಿಯುತ್ತೆ ಮೇಡಮ್. ಓಕೆ, ಸೊ 2015ಗೆ ಅವ್ರು ಫೇಸ್ಬುಕ್ ಇಂದ ನನಗೆ ರಿಕ್ವೆಸ್ಟ್ ಕಳಿಸಿ ಅಲ್ಲಿ ನಂಬರ್ ತಗೊಳ್ತಾರೆ. ನಂಬರ್ ತಗೊಂಡು ಅಲ್ಲಿ ಫ್ರೆಂಡ್ಶಿಪ್ ಆಗಿ ಮೀಟ್ ಮಾಡ್ತೀವಿ. ನಿಮ್ಗೆ ಗೊತ್ತಾಯ್ತು ಇವ್ರು ನನ್ನ ಅಂದ್ರೆ ನಮ್ಮ ಕಾಲೇಜ್ನವರೇ, ಹಾಗಾಗಿ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ, ಪರಿಚಯ ಆಗುತ್ತೆ ಫೇಸ್ಬುಕ್ ಮೂಲಕ. ಮತ್ತೆ ಮಾತಾಡಕ್ ಶುರು ಮಾಡ್ತೀರಾ ನಂಬರ್ ಎಕ್ಸ್ಚೇಂಜ್ ಆದ್ಮೇಲೆ? ಹೌದು. ಓಕೆ, ಇನಿಷಿಯಲ್ ಆಗಿ ಹೆಂಗ್ ಮಾತುಕತೆ ಆಗ್ತಾ ಇತ್ತು ಇಬ್ಬರ ಮಧ್ಯೆ ಅಂತ? ಮೇಡಮ್, ನನ್ ಕ್ಯಾಶುವಲ್ ಟಾಕ್. ಅದೇ ಅವ್ರು ಕೇಳ್ತಾ ಇದ್ರು, ಹಾಯ್, ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಇದೇ ತರ ಕ್ಯಾಶುವಲ್ ಟಾಕ್ ಇತ್ತು. ಓಕೆ, ಯಾವಾಗ ಪ್ರೀತಿ ಅನ್ನೋ ವಿಚಾರಗಳು ಬಂದಿದ್ದೆ ಯಾವಾಗ ನಿಮ್ಮಿಬ್ಬರ ಮಧ್ಯೆ? ಮೇಡಮ್, ಅದು 2015 ಅಟ್ ಎಂಡಿಂಗ್ ಮೇಡಮ್. ಜೂನ್ ಏನ್ ಮಾಡ್ತೀವಿ, ಫ್ರೆಂಡ್ಸ್ ಇದ್ದವ್ರೆ ಕೊನೆಗೆ ಅವ್ರು ಕೇಳ್ತಾರೆ ಮೇಡಮ್, ಅಂದ್ರೆ ಮೀಟ್ ಮಾಡ್ಬೇಕು ನಾನು ನಿನ್ನ ಅಂತ ಕೇಳಿದಾಗ ನಾನು ಸ್ವಲ್ಪ ಸ್ಟಡೀಸಲ್ಲಿ ಜಾಸ್ತಿ ಓದೋದು ಇದೆಲ್ಲ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಮೇಡಮ್. ಹಾಗಾಗಿ ನಾನು ಚಿಕ್ಕಮಂಗ್ಳೂರಲ್ಲಿ ಅವ್ರನ್ನ ಮೀಟ್ ಮಾಡ್ತೀನಿ. ಫಸ್ಟ್ ಟೈಮು ಶಿವನ್ ಟೆಂಪಲಲ್ಲಿ ಅಲ್ಲಿ ಮೀಟ್ ಮಾಡ್ತೀವಿ ಮೇಡಮ್, ಚಿಕ್ಕಮಂಗ್ಳೂರಲ್ಲಿ. ಓಕೆ, ಅದರ ನೆಕ್ಸ್ಟ್ ಅಲ್ಲಿ ಹೋಟೆಲ್ ಸೌಂದರ್ಯ ಹೋಟೆಲ್ ಅಂತ ಇದೆ, ಸ್ಟ್ಯಾಂಡ್ ಆಪೋಸಿಟ್, ಅಲ್ಲಿ ಫಸ್ಟ್ ಕಾಫಿ ತಗೊಳ್ಳಿ. ಓಕೆ, ಭೇಟಿ ಆಗೋದು.
ಓಕೆ, ಪ್ರೀತಿ ಫಸ್ಟ್ ಪ್ರಪೋಸ್ ಮಾಡಿದ್ರು, ಪ್ರೀತಿ ಮಾಡೋಣ ಅಂತ ಹೇಳಿದ್ರು. ಬಟ್ ಅದಕ್ಕೂ ಮುನ್ನ ಶರತ್ ಅವ್ರಿಗೊಂದು ಮದ್ವೆ ಆಗಿ ಹೋಗಿತ್ತಾ ನಿಮ್ಮನ್ನ ಭೇಟಿ ಆಗೋಕ್ಕೂ ಮುಂಚೆನೆ? ಮುಂಚೆ ಆಗಿದೆ ಮೇಡಮ್, ಅಂದ್ರೆ 2015 ಅಲ್ಲಿ ಅವ್ರಿಗೆ ಆಗಿಲ್ಲ ಮೇಡಮ್. ಆಗಿಲ್ಲ.